ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೌ ನೀಚ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 1ನೇ ತಾರೀಕು ಜುಲೈ ಬುಧವಾರ ದ್ವಿತೀಯ ತಿಥಿ ಹಾಗೂ ಇಂದು ಪೂರ್ವಾಷಾಢ ನಕ್ಷತ್ರ. ಇಂದು ಶನಿ ರೇವತಿ ನಕ್ಷತ್ರವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ರೇವತಿ ನಕ್ಷತ್ರದಲ್ಲಿ ಅವನ ಗೋಚಾರ ಮುಗಿದ ನಂತರ ಅವನು ಮೇಷರಾಶಿಯನ್ನ ಪ್ರವೇಶ ಮಾಡೋದಿದೆ. ಅಷ್ಟರಲ್ಲಿ ಒಮ್ಮೆ ವಕ್ರಿ ಆಗ್ತಾ ಇದ್ದಾನೆ. ಹೀಗಾಗಿ ರೇವತಿ ನಕ್ಷತ್ರವನ್ನ ಸಂಪೂರ್ಣವಾಗಿ ಬೇಗನೆ ಅವನು ಬಿಟ್ಟು ಬಿಡಲ್ಲ. ಫಲವನ್ನ ನೋಡೋಣ. ಮೇಷರಾಶಿಯವರಿಗೆ ಶನಿ ರೇವತಿ ನಕ್ಷತ್ರವನ್ನ ಪ್ರವೇಶ ಮಾಡ್ತಾ ಇರೋದ್ರಿಂದ ಬುದ್ಧಿ ಅಥವಾ ಮಾತುಕತೆ ಇವುಗಳಲ್ಲಿ ಸ್ವಲ್ಪ ತೊಂದರೆ ಆಗಬಹುದು, ಕ್ಲೇಶವಾಗಬಹುದು, ಮಾನಸಿಕ ಕ್ಲೇಶಗಳು ಹೆಚ್ಚಾಗಬಹುದು. ಹಣಕಾಸಿಗೆ ಸಂಬಂಧಿಸಿದಂತ ಕೆಲವೊಂದು ವಿಚಾರಗಳಲ್ಲಿ ಜಾಗರೂಕತೆ ಅವಶ್ಯಕ. ವೃಷಭ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಫಲವನ್ನ ಕೊಡುತ್ತೆ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಾತಿನಿಂದ ಧನಾಗಮ. ಮಿಥುನ ರಾಶಿಯವರಿಗೆ ಇದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡುವಂತಹ ಕೆಲಸಗಳಿಗೆ ಅತ್ಯುತ್ತಮವಾದಂತಹ ಗೋಚಾರ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ನೀವು ನೋಡಬಹುದು, ಆದರೆ ಸ್ವಲ್ಪ ಕಷ್ಟಪಟ್ಟು ಕೆಲಸವನ್ನು ಕೂಡ ನೀವು ಮಾಡಬೇಕು. ಕರ್ಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ರೇವತಿ ನಕ್ಷತ್ರದಲ್ಲಿ ಶನಿ ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಹೆಚ್ಚಾಗತ್ತೆ. ನಿಮ್ಮ ವ್ಯಯಾಧಿಪತಿ ನವಮದಲ್ಲಿ ಇದ್ದಂತೆ ನಿಮಗೆ ಭಾಸವಾಗುತ್ತೆ. ಹೀಗಾಗಿ ಬುಧನ ನಕ್ಷತ್ರದಲ್ಲಿ ಶನಿ ಇರೋದ್ರಿಂದ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಹಾಗೂ ಮಾತುಕತೆಗಳಲ್ಲಿ ತೊಂದರೆ. ಸಿಂಹರಾಶಿಯವರಿಗೆ ಶನಿ ಅಷ್ಟಮದಲ್ಲಿ ಇದ್ದಾನೆ. ಇವನು ಷಷ್ಠಾಧಿಪತಿ. ಹೀಗಾಗಿ ನಿಮಗೆ ಸ್ವಲ್ಪ ವಿಪರೀತ ರಾಜಯೋಗದಂತಹ ಫಲಗಳನ್ನ ನೋಡ್ತಾ ಇದ್ದೀರಿ. ಇಲ್ಲ ಅತಿ ದೊಡ್ಡದಾಗತ್ತೆ, ಒಳ್ಳೆಯದಾಗತ್ತೆ, ಇಲ್ಲ ಅತಿ ಕೆಟ್ಟದಾಗತ್ತೆ. ಈ ರೀತಿಯಾಗಿ ರೇವತಿ ನಕ್ಷತ್ರವನ್ನ ಇವನು ಪ್ರವೇಶ ಮಾಡೋದ್ರಿಂದ ಮಾತುಕತೆಗಳಲ್ಲಿ ನಿಮಗೆ ತೊಂದರೆ ಆಗುತ್ತೆ. ಹೆಚ್ಚಿನ ಮಾತು ಆಡದೇ ಇರುವಂಥದ್ದೇ ಒಳ್ಳೆಯದು ಅನ್ನುವಂತಹ ಸಂದರ್ಭಗಳೇ ನಿಮಗೆ ಎದುರಾಗತ್ತೆ. ಕನ್ಯಾ ರಾಶಿಯವರಿಗೆ ಇದು ಉತ್ತಮವಾದಂತಹ ಫಲವನ್ನ ಕೊಡುತ್ತೆ. ಯಾಕೆಂದ್ರೆ ನಿಮ್ಮ ಲಗ್ನಾಧಿಪತಿ ಅವನ ನಕ್ಷತ್ರಕ್ಕೆ ಶನಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಬುದ್ಧಿವಂತಿಕೆಯ ಮಾತು ಹಾಗೂ ಬುದ್ಧಿ ಉಪಯೋಗಿಸಿ ಕೆಲಸವನ್ನ ಮಾಡೋದು, ಮನಸ್ಸಿಗೆ ನಿಮ್ಮದೇ ಆದಂತಹ ಬುದ್ಧಿವಂತಿಕೆಯಿಂದ ನೆಮ್ಮದಿಯಿಂದ ತಂದುಕೊಳ್ಳೋದು, ಇದೆಲ್ಲವೂ ಕೂಡ ಈಗ ಸಾಧ್ಯವಾಗುತ್ತೆ. ತುಲಾ ರಾಶಿಯವರಿಗೆ ನಿಮ್ಮ ವ್ಯಯಾಧಿಪತಿ ಷಷ್ಠಕ್ಕೆ ಬರ್ತಾ ಇರೋದ್ರಿಂದ, ಷಷ್ಠದ ಅಧಿಪತಿ ಆಗ್ತಾ ಇರೋದ್ರಿಂದ ಆ ನಕ್ಷತ್ರದಲ್ಲಿ, ಹೀಗಾಗಿ ನಿಮಗೆ ಸ್ವಲ್ಪ ವಿಪರೀತ ರಾಜಯೋಗದಂತಹ ಪರಿಣಾಮಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಅಂದರೆ ಒಮ್ಮೆಲೆ ನಿಮಗೆ ತಿಳಿಯದಂತೆ ಏನೋ ಒಂದು ಒಳ್ಳೆಯದಾಗಿ ಹೋಯ್ತು ಅನ್ನುವಂತಹ ಭಾವನೆ, ಮತ್ತೆ ಒಮ್ಮೆಲೆ ನೀವು ಅಂದುಕೊಂಡಿದ್ದೇ ಇರುವಂತಹ ತಿರುವುಗಳು ನಿಮ್ಮ ಜೀವನದಲ್ಲಿ ನಿಮಗೆ ಬೇಸರ ಪಡಿಸುವಂಥದ್ದು ಈಗೆಲ್ಲ ಆಗಬಹುದು. ಹಾಗಾಗಿ ಮಾತು ಬಹಳ ಮುಖ್ಯವಾಗುತ್ತೆ. ವಿನಯಪೂರ್ವಕವಾಗಿ ಮಾತನಾಡಬೇಕು. ವೃಶ್ಚಿಕ ರಾಶಿಯವರಿಗೆ ಇದು ತಕ್ಕ ಮಟ್ಟಿಗೆ ಒಳ್ಳೆಯ ಫಲವನ್ನೇ ಕೊಡುತ್ತೆ. ನಿಮ್ಮ ಭಾಗ್ಯಾಧಿಪತಿ ಪಂಚಮಕ್ಕೆ ಬಂದಂತಹ ಒಂದು ಫಲವನ್ನ ಇದು ಕೊಡುತ್ತೆ. ಇದು ಧನಯೋಗ. ಹೀಗಾಗಿ ಈಗ ನೀವು ಮಾತಿನಿಂದ, ಸರಿಯಾದ ಮಾತಿನಿಂದ ಅಥವಾ ಮಾತನ್ನ ತೂಕವಾಗಿ ಆಡೋದ್ರಿಂದ ಹಣವನ್ನ ಸಂಪಾದಿಸಬಹುದು. ಎಲ್ಲಿ ಏನು ಅನ್ನೋದು ನಿಮಗೆ ತಿಳಿದಿರುತ್ತೆ, ಯಾರಿಂದ ನಿಮಗೆ ಹಣ ಬರಬೇಕು ಅನ್ನೋದು. ಧನು ರಾಶಿಯವರಿಗೆ ಇದು ಸ್ವಲ್ಪ ಮಿಶ್ರ ಫಲವನ್ನ ಕೊಡುತ್ತೆ. ಕೇಂದ್ರಾಧಿಪತಿ ದೋಷದ ಫಲವನ್ನ ಕೊಡುತ್ತೆ. ಹೀಗಾಗಿ ಕಾರ್ಯಕ್ಷೇತ್ರ ಹಾಗೂ ಆಸ್ತಿಪಾಸ್ತಿ ಅಥವಾ ಮನೆಗೆ ಸಂಬಂಧಿಸಿದಂತಹ ವಿಚಾರಗಳು ಅಥವಾ ನಿಮ್ಮದೇ ಯಾವುದೋ ಒಂದು ಸಂಘ ಸಂಸ್ಥೆಗಳು ಇವೆಲ್ಲವೂ ಇದ್ರೆ ಅವುಗಳಿಗೆ ತೊಂದರೆ ಆಗಬಹುದು ಮತ್ತು ಅವುಗಳ ವಿಚಾರದಲ್ಲಿ ಮಾತಿನಿಂದ ನಿಮಗೆ ಸ್ವಲ್ಪ ಗವರ್ನಮೆಂಟ್ ಇತ್ಯಾದಿಗಳಿಂದ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆ. ಮಕರ ರಾಶಿಯವರಿಗೆ ಇದು ಉತ್ತಮವಾದಂತಹ ಫಲವನ್ನ ಕೊಡುತ್ತೆ. ನಿಮ್ಮ ಷಷ್ಠಾಧಿಪತಿ ತೃತೀಯದಲ್ಲಿ ಇದ್ದಂತೆ ಮತ್ತು ನಿಮ್ಮ ನವಮಾಧಿಪತಿ ತೃತೀಯದಲ್ಲಿ ಬಂದಂತೆ ಭಾಸವಾಗುತ್ತೆ. ಹೀಗಾಗಿ ನಿಮ್ಮ ಮಾತುಕತೆಯಿಂದ ನಿಮಗೆ ಉತ್ತಮವಾದಂತಹ ಫಲಗಳನ್ನು ನೋಡ್ತೀರಿ. ಆದರೆ ಅತಿಯಾದಂತಹ ಆತ್ಮವಿಶ್ವಾಸದಿಂದ ಈ ಉತ್ತಮ ಫಲಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಮನಸ್ಸಿಗೆ ಸ್ವಲ್ಪ ಕಂಪನ ಹೆಚ್ಚಾಗಿರುತ್ತೆ. ಕುಂಭರಾಶಿಯವರಿಗೆ ಇದು ಉತ್ತಮವಾದಂತಹ ಫಲವನ್ನ ಕೊಡುತ್ತೆ. ಧನಾಗಮವಾಗುತ್ತೆ, ಮನಸ್ಸಿಗೆ ನೆಮ್ಮದಿ. ಮಕ್ಕಳಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಹಾಗೂ ಮನೆಯಲ್ಲಿ ಸಂತೋಷ ನೆಲೆಸುವಂತಹ ವಾತಾವರಣವನ್ನ ನೀವು ನೋಡ್ತೀರಿ. ಮನೆಯಲ್ಲಿ ಮಾತುಕತೆಗಳನ್ನು ಬಹಳ ತೂಕವಾಗಿ ಆಡೋದ್ರಿಂದ ಎಲ್ಲರಿಗೂ ಸಂತೋಷವಾಗಿ ನೀವು ಸಂತೋಷವನ್ನ ಪಡ್ತೀರಿ. ಮೀನ ರಾಶಿಯವರಿಗೆ ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಈಗ ನಿಮ್ಮ ರಾಶಿಯ ಕೊನೆಯ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗಾಗಿ 7.5ನ ಮುಖ್ಯವಾದಂತಹ 5 ವರ್ಷಗಳು ಮುಗಿಯೋ ಹಂತಕ್ಕೆ ಬರ್ತಾ ಇದೆ. ಹೀಗಾಗಿ ದೊಡ್ಡದಾದಂತಹ ಒಂದು ಜೀವನದಲ್ಲಿ ತಿರುವು, ಮನಸ್ಸಿಗೆ ಅಥವಾ ನಿಮ್ಮ ಬುದ್ಧಿವಂತಿಕೆಗೆ ಸಂಬಂಧಿಸಿದಂತಹ ಯಾವುದೋ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದಿರ್ಲಿ, ಅಥವಾ ಯಾವುದೋ ಒಂದು ಪರೀಕ್ಷೆಯನ್ನು ಬರೆಯೋದಿರಲಿ, ಅಥವಾ ಯಾವುದೋ ಒಂದು ಮುಖ್ಯವಾದಂತಹ ಮಾತುಕತೆಗಳಲ್ಲಿ ವಾಗ್ವಾದಗಳಲ್ಲಿ ಗೆಲ್ಲೋದಾಗಿರ್ಲಿ, ಅಥವಾ ಯಾರಿಗೋ ನೀವು ಹೇಳಬೇಕಾದಂತಹ ಮಾಧ್ಯಮಗಳಲ್ಲಿ ಇರುವಂತಹ ಕೆಲಸ, ಇವುಗಳೆಲ್ಲದರಲ್ಲೂ ಒಂದು ಮುಖ್ಯವಾದಂತಹ ದೊಡ್ಡ ಸಾಧನೆಯನ್ನ ಈಗ ನೀವು ನೋಡಲಿದ್ದೀರಿ.
ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದ್ರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.